ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಂಬಿಟ್ಟೆ ಅಲ್ವಾ? ನೀನ್ ನಂಬಿಟ್ಟೆ ಅಲ್ಲ? ನಾನ್ ಮತ್ತೆ ಮಗುಗೋಸ್ಕರನೇ ಅಳ್ತಿದ್ದೀನಿ ಅಂತ ನೀನ್ ನಂಬಿಟ್ಟೆ ಅಲ್ಲ ಅಲ್ವಾ? ನೀನ್ ನಂಬದೆ ಅಂದ್ರೆ ಆರ್ಟಿಸ್ಟ್ ಆಗಿ ನಾನ್ ಸಕ್ಸಸ್ ಆದ ಹಾಗೆ. ಅರ್ಥ ಆಗಿಲ್ಲ ಸ್ಯಾಮ್. ಆಕ್ಟಿಂಗ್ ಅಲ್ಲಿ ಮಹಾನಟಿ ಸಾವಿತ್ರಿ ಅವರು ನನ್ನ ಇನ್ಸ್ಪಿರೇಷನ್ ಅಂತ ನಿಂಗೆ ಗೊತ್ತಲ್ವಾ? ಹೌದು. ಅವ್ರ ಹಾಗೇನೆ ಗ್ಲಿಸರಿನ್ ಇಲ್ದೆ ಸೆಂಟಿಮೆಂಟ್ ಸೀನ್ ಅಲ್ಲಿ ಕಣ್ಣೀರ್ ಬರ್ಸ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದನ್ನ ನೋಡಿ ನಾನ್ ಮಗುಗೋಸ್ಕರ ಅಳ್ತಿದ್ದೀನಿ ಅಂತ ನೀನ್ ಅನ್ಕೊಂಡೆ. ಅಂದ್ರೆ ನಾನ್ ಸಕ್ಸಸ್ ಆದಾಗೆ ಅಲ್ವಾ? ಇವಾಗ ನಿಜವಾಗ್ಲೂ ನಡೆಸ್ತಿದ್ಯಾ ಸ್ಯಾಮ್? ನಾನು ಹೀಗೆ ರಿವರ್ಸ್ ಡ್ರಾಮಾ ಮಾಡಿಲ್ಲ ಅಂದಿದ್ರೆ ನೀನ್ ಮಗು ಮೇಲೆ ಪ್ರೀತಿ ಬೆಳೆಸ್ಕೊತಿದ್ದೆ. ಇವಾಗ ನನ್ನ ದಾರಿಗೆ ಬಂದೆ. ಸಿದ್ದು, ಏನ್ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡೋದಲ್ಲ, ಶಾಕಲ್ಲಿದ್ದೀನಿ. ವಾಟ್ ಅ ಪರ್ಫಾರ್ಮೆನ್ಸ್! ಕನ್ಫರ್ಮ್ ಆಗಿ ನೀನು ದೊಡ್ಡ ಹೀರೋಯಿನ್ ಆಗ್ತೀಯಾ. ಲವ್ ಯು ಸ್ಯಾಮ್. ಯಾವತ್ತು ಈ ಮನೆ ಶಿವಪಾರ್ವತಿ ಮತ್ತೆ ಅನುಪಮ ಅವರು ಸೇರಿ ಸ್ತ್ರೀಧನದ ಹೆಸರಲ್ಲಿ ಅದನ್ ಕೊಡ್ತೀನಿ ಇದನ್ ಕೊಡ್ತೀನಿ ಅಂತ ಒಪ್ಕೊಂಡು ಮಾತ್ ಕೊಟ್ರು, ಆ ಕ್ಷಣದಿಂದ ಅದು ನನ್ನ ಸೊತ್ತು. ನೀವೇ ಅದನ್ನ ಬಚ್ಚಿಟ್ಟು ದೊಡ್ಡ ಮಗಳ ಹತ್ರ ನಾಟಕ ಆಡಿಸ್ತಾ ಇದ್ದೀರಾ. ಹಾಗಾದ್ರೆ ಕಳ್ರು ನೀವೇ ಅಂತಾಯ್ತು. ಎರಡಲ್ಲ 3 ದಿನದಲ್ಲಿ ನಮಗ್ ಕೊಡ್ತೀನಿ ಅಂದಿದ್ದ ಸ್ತ್ರೀಧನ ನೀವು ತಂದು ಕೊಡ್ಲಿಲ್ಲ ಅಂದ್ರೆ ಈ ಮನೆ ಅರ್ಧ ಭಾಗ ನಮ್ಮ ಹೆಸರಲ್ಲಿ, ಇನ್ನೊಂದು ಅರ್ಧ ಭಾಗ ಅನುಪಮನ ಹೆಸರಲ್ಲಿ ಇದೆಯಲ್ಲ, ಅದನ್ನ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಅನುಪಮ ಸಹಿ ಮಾಡಬೇಕು. ಈ ಅನುಪಮ ಅಮ್ಮನೆ ಕಳ್ತನ ಮಾಡಿರ್ತಾರೆ. ಈ ವಿಷಯ ಅತ್ತೆಯವ್ರಿಗೆ ಗೊತ್ತಾದ್ರೂ ಮರ್ಯಾದೆಯಲ್ಲಿ ಹೊಟ್ಟೋಗುತ್ತೆ ಅಂತ ಪರವಹಿಸ್ಕೊಂಡು ಬರ್ತಿದ್ದಾರೆ. ಅಮ್ಮ, ಒಡವೆ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಹೌದು ಕಲ್ಯಾಣಿ, ನಾನು ಎಷ್ಟು ಯೋಚನೆ ಮಾಡಿದ್ರು ಅದು ಹೇಗೆ ಹೋಯ್ತು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ನಾನು ಬ್ಯಾಗ್ ತಗೊಂಡು ಹೋಗಿ ನನ್ನ ರೂಮಲ್ಲಿರೋ ಬೀರುನಲ್ಲೇ ಇಟ್ಟಿದ್ದೆ. ಯಾರು ತಗೊಂಡ್ರೋ ಏನೋ. ಅಮ್ಮ, ನೀನು ಬೀರುನಲ್ಲೇ ಇಟ್ಟಿದ್ದೆ ಅಲ್ವಾ? ಹೌದು, ನನಗೆ ಚೆನ್ನಾಗಿ ನೆನಪಿದೆ ಕಲ್ಯಾಣಿ. ಖಂಡಿತ ಇದು ಹೊರಗಡೆ ಇರೋ ಕಳ್ಳನ್ ಕೆಲ್ಸ ಅಲ್ಲ ಅಂತ ಅನಿಸ್ತಾ ಇದೆಮ್ಮ. ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಕಲ್ಯಾಣಿ? ಕಳ್ಳರು ಯಾರು ಅಂತ ಸದ್ಯದಲ್ಲೇ ಕಂಡಿಡಿತೀನಮ್ಮ. ನೀನು ಯಾವ ತಪ್ಪು ಮಾಡಿಲ್ಲ ಅಂತ ಸಾಬೀತ್ ಮಾಡ್ತೀನಿ. ನಿಂತ್ಕೊಂಡ್ ಮಾತಾಡಿದ್ರೆ ಕಾಲ್ ನೋವು ಬರುತ್ತೇನೋ ಕಲ್ಯಾಣಿ. ನಿಮ್ಮಮ್ಮನ್ನ ಈ ಕಡೆ ಕರೆಸಿ ಸೋಫಾ ಮೇಲೆ ಕೂರ್ಸಿ ಕಾಫಿನೋ ಟೀನೋ ಕೊಟ್ಟು ಆರಾಮಾಗಿ ಮಾತಾಡ್ಕೊಳ್ಳಿ. ಒಡವೆ ಬಗ್ಗೆನೇ ಮಾತಾಡ್ತಾ ಇದೀವಿ ದಮಯಂತಿ. ಹೇಗ್ ಮಾಯ ಮಾಡ್ದೆ ಅಂತ ಹೇಳ್ತಾ ಇದ್ಯಾ? ಹೇಳು ಹೇಳು, ನಾನು ಕೇಳಿಸ್ಕೊತೀನಿ. ಮಾಯ ಮಾಡೋದು, ಆರೋಪ ಮಾಡೋದು, ದುಡ್ಡಿಗೋಸ್ಕರ ತಪ್ಪು ಮಾಡೋದು ನಮ್ಮಮ್ಮಂಗೆ ಗೊತ್ತಿಲ್ಲ ಅತ್ತೆ. ಹಾಗ್ ಮಾಡೋಕ್ ಬಂದಿದ್ರೆ ಕೆಲವು ಜನರ ಹಾಗೆ ನಮ್ಮಮ್ಮ ಕೂಡ ಸಂತೋಷವಾಗಿರ್ತಾ ಇದ್ಲು. ಸುಮ್ಮನೆ ಇರು ಕಲ್ಯಾಣಿ. ದಮಯಂತಿ, ನಿಜವಾಗ್ಲೂ ನಾನು ಆ ಒಡವೆನ್ ತಗೊಂಡಿಲ್ಲ. ಆ ಒಡವೆ ತಗೊಂಡು ನಾನು ಏನ್ ತಾನೇ ಮಾಡ್ಲಿ ಹೇಳು? ಹೌದು, ನೀನ್ ಅಮಾಯಕಿನೇ. ನಾನೇ ರಾತ್ರಿ ಕಳ್ಳಿ ಥರ ಬಂದು ನಿನ್ ಬೀರುಲಿದ್ದ ಒಡವೆಗಳನ್ನ ಕಳ್ತನ ಮಾಡಿದೀನಿ. ಆಮೇಲೆ ಪಲ್ಲವಿ, ಚಿನ್ನಿ, ನಮ್ಮನೆಯವರು ಎಲ್ರೂ ಸೇರ್ಕೊಂಡು ಇದು ನಿನಗೆ ಇದು ನನಗೆ ಅಂತ ಭಾಗ ಮಾಡ್ಕೊಂಡಿದೀವಿ ಅಲ್ವಾ? ಅರ್ಧ ನಿಜಾನೇ ಅನ್ಸುತ್ತೆ. ಉಳ್ದಿರೋ ಅರ್ಧನ ನಂಬಾರ್ದು ಅಂತ ಮಾವಯ್ಯನ ಹೆಸರು, ಚಿಕ್ಕಪ್ಪನ ಹೆಸರನ್ನ ಆಡ್ ಮಾಡಿದ್ದೀರಾ ಅಲ್ವಾ ಅತ್ತೆ? ನೀನು ಬಾಯ್ ಮುಚ್ಕೊಂಡು ಒಳಗಡೆ ಹೋದ್ರೆ ಚೆನ್ನಾಗಿರತ್ತೆ. ಇಲ್ಲ ಅಂದ್ರೆ ಶೌರ್ಯನ್ ಕರಿಬೇಕಾಗತ್ತೆ. ಅವನು ಬಂದ್ರೆ ಮಾತಾಡ್ಬೇಡ ಅಂತ ಹೇಳಿದ್ರು ಇಬ್ರು ಜೋಡಿ ಪಕ್ಷಿಗಳ ಹಾಗೆ ಮಾತಾಡ್ಕೋತಾ ಇರೋದನ್ನ ನೋಡಿದ್ರೆ ಕತೆ ಬೇರೆನೇ ಇರತ್ತೆ. ನಡಿ ಒಳಗಡೆ.
ಏನ್ ನಾಟಕ ಆಡ್ಬಿಟ್ಟೆ ಅನುಪಮ. ನಾನು ವರದಕ್ಷಿಣೆ ಕೇಳ್ದಾಗ್ಲೇ ನೀನ್ ಹಿಂದೆ ಮುಂದೆ ಯೋಚನೆ ಮಾಡ್ದೆ, ಕೊಡ್ತೀನಿ ಅಂದಾಗ್ಲೇ ನಾನು ಯೋಚಿಸ್ಬೇಕಾಗಿತ್ತು. ನಾನು ದಡ್ಡಿ ಅಲ್ವಾ? ನಿಂತರ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ಲಿಲ್ಲ. ನೀನು ವರದಕ್ಷಿಣೆ ಕೊಡ್ತೀನಿ ಅನ್ನೋದು, ಅದನ್ನ ಹೇಗಪ್ಪ ಹೊಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ, ಅದೇ ಸಮಯಕ್ಕೆ ಸಿದ್ದು ಸಂಪದ ಬರೋದು, ಅವರು ಒಡವೆ ದುಡ್ಡನ್ನ ಕದ್ಕೊಂಡ್ ಹೋದ್ರು ಅಂತ ಹೇಳಿದ್ರೆ ನಂಬಿಡ್ತೀವಿ ಅನ್ಕೊಂಡು ದುಡ್ಡು ಒಡವೆನ ಎಲ್ಲೋ ಬಚ್ಚಿಟ್ಟು ಕಳ್ತನ ಆಗೋಗಿದೆ ಅಂತ ಕತೆನಲ್ಲಿ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ಯಾ, ಹೌದಲ್ವಾ? ನಾನು ಯಾಕೆ ಹಾಗೆ ಮಾಡ್ಲಿ ದಮಯಂತಿ? ನನ್ನ ಮಗಳು ಕೊಡುದು ಅಂದ್ರೆ ನಾನು ಸಂತೋಷವಾಗಿ ಕೊಡ್ತೀನಲ್ವಾ? ಆದ್ರೂ ಒಡವೆ ದುಡ್ಡು ಇಟ್ಕೊಂಡು ನಾನು ಎಂತಾನೆ ಮಾಡ್ಲಿ? ಉಕ್ಕಿ ಹರಿಯೋ ನದಿ ಆದ್ರೂ ಬೇಸಿಗೆಗಾಲದಲ್ಲಿ ಒಣಗೋಗತ್ತೆ, ಆದ್ರೆ ನಿನ್ ಕಣ್ಣಲ್ಲಿ ನೀರ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ ಅನುಪಮ. ಸೆಂಟಿಮೆಂಟ್ ಸೀನ್ ಬಂತು ಅಂದ್ರೆ ಸಾಕು, ಗಳಗಳ ಅಂತ ಬಂದ್ಬಿಡತ್ತೆ ಕಣ್ಣೀರು. ನೋಡು, ಮೊನ್ನೆ ನೀವೆಲ್ರೂ ಮನೆ ಬಿಟ್ಟು ಹೋದಾಗ ಆಸ್ತಿಲಿ ನನ್ನ ಭಾಗನ ನನ್ನ ಹೆಂಡತಿಗೆ ಬರ್ದಿದ್ದೀನಿ ಅಂತ ನಮ್ಮಣ್ಣ ಕತೆನ ಬೇರೆ ಕಡೆ ತಿರುಗಿಸಿ ಕಷ್ಟದಿಂದ ನಿಮ್ಮೆಲ್ರೂ ಕಾಪಾಡ್ ಹೋದ. ಆದ್ರೆ ಈ ಸಲ ಆ ಬ್ರಹ್ಮದೇವ ಇಳಿದು ಬಂದ್ರು ಶಿವ ಪಾರ್ವತಿ ಅವ್ರ ಕುಟುಂಬನ ಬೀದಿಗೆ ಬೀಳೋದ್ರಿಂದ ತಪ್ಸೋದಕ್ಕಾಗಲ್ಲ. ಅದು ಕೂಡ ನಿನ್ನಿಂದಾನೆ, ನಿನ್ನ ಬೇಜವಾಬ್ದಾರಿಯಿಂದ. ನಿನ್ನ ಮೇಲೆ ಕನಿಕರ ತೋರಿಸಿ ಹೆತ್ತು ಮಗಳ ಹಾಗೆ ನೋಡ್ಕೋತಾ ಇರೋ ನಮ್ಮಮ್ಮನಿಗೆ ನೀನು ಕೊಡ್ತಾ ಇರೋ ದೊಡ್ಡ ಬಹುಮಾನ ಅವ್ರನ್ನ ನಡು ಬೀದಿಗೆ ತರೋದು. ಅಂದ್ಹಾಗೆ ನಿನಗ್ ನೆನ್ಪಿದ್ಯೋ ಇಲ್ವೋ, ಮನೆ ಪೂರ್ತಿ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ನೀನು ಸಹಿ ಕೂಡ ಹಾಕಿದ್ಯಾ. ಇನ್ನು ನಿನ್ನ ಭಾಗ ಕೂಡ ನಂದೇ. ನಿನ್ನ ನೋಡ್ತಾ ಇದ್ರೆ ನನ್ಗೆ ಪಾಪ ಅನಿಸ್ತಿದೆ. ಹೋಗ್ಲಿ, ಬಾಲಾಜಿಗೋ ಕೆಲಸದವ್ರಿಗೋ ಹೇಳಿ ಊರಲ್ಲಿ ಯಾವ್ದಾದ್ರೂ ಹಾಳ್ ಬಿದ್ದಿರೋ ಕೊಟ್ಟಿಗೆನೋ ಇಲ್ಲ ಮನೆನೋ ಇದ್ಯಾ ಅಂತ ಹುಡ್ಕೋದಕ್ ಹೇಳ. ಸಹಾಯ ಮಾಡ್ತೀನಿ ಅಂದ್ರು ನೀನ್ ಹೀಗ್ ಅಳ್ತಾ ಇದ್ರೆ ಹೇಗ್ ಅನುಪಮ? ಅಂದ್ಹಾಗೆ ಹೇಳೋದನ್ನ ಮರ್ತೋದೆ. ಮಧ್ಯಾಹ್ನ ಕಮಿಷನರ್ ಅವರು ನಮ್ಮ ಮನೆಗ್ ಬರ್ತಾ ಇದಾರಂತೆ. ನೀವ್ ಬರ್ಕೊಟ್ಟಿರೋ ಪೇಪರ್ಸ್ ಅನ್ನ ಅವ್ರ ಮುಂದೆ ಇಟ್ಟು ನ್ಯಾಯ ಕೊಡ್ಸಿ ಅಂತ ಕೇಳ್ತೀನಿ. ಅವರೇ ನಿಮ್ಮನ್ನ ಈ ಮನೆಯಿಂದ ಆಚೆ ಕಳಿಸ್ತಾರೆ. ಮೊನ್ನೆ ನೀವೆಲ್ರೂ ಮನೆ ಬಿಟ್ಟು ಹೋದಾಗ ಆಸ್ತಿಲಿ ನನ್ನ ಭಾಗನ ನನ್ನ ಹೆಂಡತಿಗೆ ಬರ್ದಿದ್ದೀನಿ ಅಂತ ನಮ್ಮಣ್ಣ ಕತೆನ ಬೇರೆ ಕಡೆ ತಿರುಗಿಸಿ ಕಷ್ಟದಿಂದ ನಿಮ್ಮೆಲ್ರೂ ಕಾಪಾಡ್ ಹೋದ. ಆದ್ರೆ ಈ ಸಲ ಆ ಬ್ರಹ್ಮದೇವ ಇಳಿದು ಬಂದ್ರು ಶಿವ ಪಾರ್ವತಿ ಅವ್ರ ಕುಟುಂಬನ ಬೀದಿಗೆ ಬೀಳೋದ್ರಿಂದ ತಪ್ಸೋದಕ್ಕಾಗಲ್ಲ. ನಿನ್ನ ಮೇಲೆ ಕನಿಕರ ತೋರಿಸಿ ಹೆತ್ತು ಮಗಳ ಹಾಗೆ ನೋಡ್ಕೋತಾ ಇರೋ ನಮ್ಮಮ್ಮನಿಗೆ ನೀನು ಕೊಡ್ತಾ ಇರೋ ದೊಡ್ಡ ಬಹುಮಾನ ಅವ್ರನ್ನ ನಡು ಬೀದಿಗೆ ತರೋದು. ಅಮ್ಮ, ಯಾರೇನಾದ್ರೂ ನೀನು ಪರೀಕ್ಷೆ ಮಾಡಬೇಕು ಅಂತ ಅನ್ಕೊಂಡ್ರೆ 1 ವರ್ಷ, 2 ವರ್ಷ, 5 ವರ್ಷ ಪರೀಕ್ಷೆ ಮಾಡ್ತೀಯ. ಆದ್ರೆ ನನ್ನನ್ನು ಯಾಕಮ್ಮ ಚಿಕ್ಕ ವಯಸ್ಸಿನಿಂದನು ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾನೆ ಇದೆಯಾ? ನೋವನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಸಂತೋಷವಾಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ರೆ ನಿಜವಾಗ್ಲೂ ನಾನು ಆನಂದವಾಗಿ ಇದ್ದೀನಿ ಅನ್ಕೊಂಡು ಇನ್ನೂ ನೋವು ಕೊಡ್ತಿದೀಯಾ? ಈ ಕಷ್ಟಗಳಿಂದ ಬರ್ತಿರೋ ಕಣ್ಣೀರಿಗೂ ಆನಂದದಿಂದ ಬರೋ ಆನಂದ ಭಾಷ್ಪಕ್ಕೂ ವ್ಯತ್ಯಾಸ ಗೊತ್ತಿಲ್ವಾ ಅಮ್ಮ ನಿನಗೆ? ತಂದೆ ತಾಯಿ ಹೇಗಿದ್ರು ಅಂತನೂ ಗೊತ್ತಿಲ್ಲ.
ಕಲ್ಯಾಣಿನ ನನ್ನ ಪ್ರಾಣವಾಗಿ ಮಾಡಿದೆ. ನನಗೆ ಕೊಡೋ ಕಷ್ಟಗಳು ಸಾಕಾಗ್ಲಿಲ್ಲ ಅಂತ ಕಲ್ಯಾಣಿ ಕೂಡ ಕಷ್ಟ ಕೊಡ್ತಾ ಇದೀಯ. ಈಗ ಎಲ್ಲರೂ ನನ್ನಿಂದನೇ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ. ನನ್ನಿಂದನೇ ಎಲ್ಲರಿಗೂ ಕಷ್ಟಗಳು ಬರ್ತಿದೆ. ನನ್ನನ್ನೇ ನಿನ್ನ ಹತ್ರ ಕರೆಸ್ಕೋಬಹುದಲ್ಲಮ್ಮ? ಅನುಪಮ, ಏನ ಹುಚ್ಚು ಮಾತುಗಳು? ದೇವ್ರ ಹತ್ರ ಬೇಡ್ಕೊಳ್ಳೋ ಬೇಡಿಕೆನೇನಮ್ಮ ಅದು? ನೀನಿಲ್ದೇನೆ ನಾವೆಲ್ಲ ಹೇಗಿರ್ತೀವಿ ಅನ್ಕೊಂಡೆ. ನೀನಿಲ್ದೆ ಕಲ್ಯಾಣಿ ಹೇಗಿರ್ತಾಳೆ? ಇವಾಗ ಏನಾಯ್ತು ಅಂತ ನಿನ್ ಮೇಲೆ ಆರೋಪ ಮಾಡಿದ್ದಾರೆ. ಆದ್ರೆ ನಾನ್ ನಂಬಿಲ್ಲ ಅಲ್ವಾ? ಅದಕ್ಕೆ ಮನೆ ತಗೋ ಅಂತ ಬರ್ಕೊಟ್ಟಿದ್ದೀನಿ. ಹೋದ್ರೆ ಹೋಯ್ತು ಮನೆ. ಯಾಕೆ ಮನೆ ಇಲ್ಲ ಅಂದ್ರೆ ಬದುಕೋಕ್ಕಾಗೋದಿಲ್ವಾ? ಹೇಗಾದ್ರೂ ಸರಿ, ನಿನ್ ಮೇಲೆ ಬಂದಿರೋದು ಆರೋಪ ಮಾತ್ರನೇ. ಅನುಪಮ ಅಗ್ನಿಯಷ್ಟೇ ಸ್ವಚ್ಛವಾದವಳು ಅಂತ ದಮಯಂತಿ ಶೌರ್ಯಂಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಆಫೀಸರ್ ಕೂಲಾಗಿರೋ ಹಾಗಿದ್ದಾನೆ. ಅನುಪಮಮ್ಮ ಒಡವೆನ ಕಳ್ತನ ಮಾಡಿಲ್ಲ ಅಂತ ಹೇಳಿದ್ರೆ ಕೇಳ್ತಾನೇನೋ. ಕನಿಷ್ಠ ಯೋಚನೆ ಮಾಡಿದ್ರೆ ಒಳ್ಳೇದೇ ಅಲ್ವಾ? ಹೇಗೂ ಇವಾಗ ಅತ್ತೆ ಕೂಡ ಇಲ್ಲ ಕೇಳಿಸ್ಕೊಳ್ಳೋದಕ್ಕೆ. ಆಫೀಸರ್, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡ್ಬೋದಾ? ಅನುಪಮಮ್ಮ ಕಳ್ತನ ಮಾಡಿದ್ದಾರೆ ಅಂತ ನೀವು ನಂಬ್ತೀರಾ ಆಫೀಸರ್? ಅನುಪಮಮ್ಮಂಗೆ ಏನ್ ಅವಶ್ಯಕತೆ ಇದೆ ಹೇಳಿ? ಅವಳಿಗೆ ನೀವು, ನಾನು, ಈ ಕುಟುಂಬ ಬಿಟ್ರೆ ಯಾರೂ ಇಲ್ಲ ಅಲ್ವಾ? ಸೊ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ನನಗೋಸ್ಕರ ಅವ್ರ ಹೆಸರಲ್ಲಿದ್ದ ಫಿಕ್ಸ್ ಡೆಪಾಸಿಟ್ ದುಡ್ಡನ್ನು ಕೂಡ ವರದಕ್ಷಿಣೆ ಹೆಸರಲ್ಲಿ ಯಾರಿಗೂ ಗೊತ್ತಿಲ್ಲದೆ ಸಿದ್ದು ಅವ್ರ ಅಮ್ಮಂಗೆ ಕೊಡಬೇಕು ಅಂತ ಅನ್ಕೊಂಡ್ರು. ಹೀಗಿದ್ದಾಗ ಅನುಪಮಮ್ಮ ಆಸೆಯಿಂದ ಕಳ್ತನ ಮಾಡಿದಾಳೆ ಅಂದ್ರೆ ಹೇಗ್ ನಂಬ್ತೀರಾ ಆಫೀಸರ್? ನಿಮ್ಮನ್ನ ಮಗನ ಹಾಗೆ ನೋಡ್ಕೊಂಡಿದ್ದಾಳೆ. ಹಾಗಿದ್ದಾಗ ನಿಮ್ಗೆ ದುಡ್ಡು ಒಡವೆ ಕೊಡ್ಬೇಕು ಅಂತ ಯಾಕೆ ಯೋಚಿಸ್ತಾಳೆ ಹೇಳಿ? ನಾವು ಆನಂದವಾಗಿದ್ರೆ ಅನುಪಮಮ್ಮಂಗಿಂತ ಹೆಚ್ಚಾಗಿ ಯಾರು ಸಂತೋಷ ಪಡ್ತಾರೆ ಹೇಳಿ? ಇಲ್ಲಿಗೆ ಈ ಒಡವೆ ಜಗಳ ಬಿಟ್ಬಿಡಿ ಆಫೀಸರ್. ಅಚ್ಚಿನ ಈ ಮನೆಯಿಂದ ಹೊರಗಡೆ ಕಳಿಸ್ಬೇಡಿ ಆಫೀಸರ್, ಪ್ಲೀಸ್. ನೀನ್ ಹೇಳಿದ್ ನಿಜಾನೇ. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಕೊಡೋದು ಕರೆಕ್ಟ್ ಅಲ್ಲ. ಆಫೀಸರ್, ನಿಜನ ನೀವ್ ಹೇಳ್ತಾ ಇರೋದು? ನಿಮ್ ಮನ್ಸನ್ನ ಬದಲಾಯಿಸ್ಕೊಂಡ್ರಾ? ಹೌದು, ನೀನ್ ಹೇಳಿದ್ದು ಕರೆಕ್ಟೇ. ಮನುಷ್ಯರು ಅಂದಮೇಲೆ ತಪ್ಪು ಮಾಡೋದು ಸಹಜ. ಬದಲಾಗೋದಕ್ಕೂ ಒಂದ್ ಚಾನ್ಸ್ ಕೊಡ್ಬೇಕಲ್ವಾ? ನೋಡೋಣ, ಇನ್ಮೇಲಾದ್ರೂ ಗೊತ್ತಾಗುತ್ತೆ. ಬದಲಾದ್ರೆ ಒಳ್ಳೇದು, ಇಲ್ಲ ಅಂದ್ರೆ ನಾನೇ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತೀನಿ. ಇಲ್ಲ ಆಫೀಸರ್, ಇನ್ನೊಂದ್ಸಲ ಈ ತಪ್ಪು ನಡೆಯೋದಿಲ್ಲ. ಥ್ಯಾಂಕ್ ಯು ಆಫೀಸರ್. ನಾನು ಮತ್ತೆ ಕಾಲ್ ಮಾಡ್ತೀನಿ ಕಾರ್ತಿಕ್. ಆ ಕೇಸ್ ಬಗ್ಗೆ 2 ದಿವಸದಲ್ಲಿ ಮತ್ತೆ ನನಗೆ ಫುಲ್ ಡೀಟೇಲ್ಸ್ ಕಳಿಸ್ಕೊಡಿ. ಓಕೆ, ಬಾಯ್. ಏನು ಏನ ಎಕ್ಸ್ಪ್ರೆಷನ್? ಯಾಕೆ ಕೈ ಚಾಚಿದ್ಯಾ? ಅಂದ್ರೆ ನಾನು ಹೇಳಿದ್ ಯಾವ್ದು ನೀವು ಕೇಳಿಸ್ಕೊಳ್ಳಿಲ್ವಾ? ಕಾಲಲ್ಲಿ ಮಾತಾಡ್ತಿದ್ರೆ ಹಿಂದೆ ಕೂತ್ಕೊಂಡು ಏನೋ ಗೊಣಗ್ತಿದ್ಯಲ್ಲ, ಏನಾದ್ರೂ ಮಾತಾಡ್ಬೇಕಾ? ನೀವ್ ನನ್ ಜೊತೆ ಮಾತಾಡಿದೀರಾ, ಅನುಪಮಮ್ಮನ ಬಗ್ಗೆ ಯೋಚಿಸಿದೀರಾ ಅಂತ ಹ್ಯಾಪಿ ಆಗಿದ್ನಲ್ಲ ಆಫೀಸರ್. ಆ ಸಂತೋಷ 1 ನಿಮಿಷ ಕೂಡ ಉಳಿಲಿಲ್ಲ.
ಓಯ್, ನಿನ್ನೆ ಕೇಳಿದ್ದು ಯಾಕೆ ಸ್ಟ್ಯಾಚು ತರ ನಿಂತಿದ್ಯಾ? ಏನಾದ್ರೂ ಮಾತಾಡ್ಬೇಕಾ? ಹೌದು ಆಫೀಸರ್. ಹೇಳು, ಏನ್ ಮಾತಾಡ್ಬೇಕು? ಅನುಪಮಮ್ಮನ ಬಗ್ಗೆ. ಹಾ, ನಿಮ್ಮ ಅನುಪಮ ಅಮ್ಮ ಬಗ್ಗೆನಾ? ಹಾ, ಹೇಳು. ಒಡವೆ ಕಳ್ತನನ ಅಮ್ಮ ಮಾಡಿಲ್ಲ ಆಫೀಸರ್. ಅದು ಹೇಗ್ ಮಾಯ ಆಯ್ತು ಅಮ್ಮಂಗೆ ಗೊತ್ತಾಗ್ತಾ ಇಲ್ಲ. ಓಹೋ, ಹಾಗೆ ಹೇಳಿ ನಿನ್ನಿನ ರಾಯಭಾರಕ್ಕೆ ಕಳಿಸಿದಾರಾ? ಅಮ್ಮ ಕಳಿಸ್ಲಿಲ್ಲ ಆಫೀಸರ್, ನಾನೇ ಬಂದಿದ್ದು. ಹಾಕಿರೋ ಬೀಗ ಹಾಕದ ಹಾಗೆ ಇದೆ, ಆದ್ರೆ ಬೀರುಲಿರೋ ಒಡವೆ ದುಡ್ಡೆಲ್ಲ ಮಾಯ ಆಗಿ ಹೋಗಿದ್ಯಂತೆ. ಹೇಗ್ ಕಾಣಿಸ್ತಾ ಇದೀನಿ ನಾನು ನಿನಗೆ? ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೆ ಆಫೀಸರ್. ನಿಮಗೆ ಎಷ್ಟು ಹೇಳಿದ್ರು ವ್ಯರ್ಥ ಅಂತ ಇವಾಗ್ಲೇ ಅರ್ಥ ಆಗಿದ್ದು. ಶೌರ್ಯ, ಕಮಿಷನರ್ ಅವ್ರ ಜೊತೆಗೆ 5 ಜನ ಪೊಲೀಸರು ಬರ್ತಾರಾ? ಡ್ಯೂಟಿಲಿದ್ರೆ ಡ್ಯೂಟಿ ಮೇಲೆ ಬರ್ತಾರೆ. ಆಹಾ, ಈಗ ಮೇಡಮ್ ಮನೆಯಿಂದಾನೇ ಬರ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಯಾಕೆ ಹಾಕಿ ಕೇಳಿದ್ಯಮ್ಮ? ನಮ್ಮನೆ ಕಳ್ರನ್ನ ಅದೇ ಅನುಪಮ ಬಗ್ಗೆ ಹೇಳಿದ್ರೆ ಅರೆಸ್ಟ್ ಮಾಡ್ತಾರೇನೋ ಅಂತ. ಅಮ್ಮ, ಬರ್ತಿರೋದು ಕಮಿಷನರ್ ಅವರು. ನೀವು ಅವ್ರ ಮುಂದೆ ಈ ತರ ಚಿಕ್ಕ ಚಿಕ್ಕ ಗಲಾಟೆಗಳ ಬಗ್ಗೆ ಪಂಚಾಯಿತಿ ಮಾಡಬೇಡಿ. 7 ತಲೆಮಾರು ಒಡವೆಗಳು ಕಣೋ, ಅದನ್ನ ಚಿಕ್ಕ ವಿಷಯ ಅಂತ ಹೇಳ್ತಾ ಇದೆಯಲ್ಲ. ಆಲ್ರೆಡಿ ನೀವು ಅನುಪಮಮ್ಮನ ಹತ್ರ ವರದಕ್ಷಿಣೆ ಕೊಡಿ ಅಂತ ಕೇಳಿದ್ರಿ. ಅವರು ಹೇಗಾದ್ರೂ ಕೊಡ್ತೀನಿ ಅಂದ್ರು. ಮತ್ತೆ ಇವಾಗ ಇದೇನತ್ತೆ? ಒಂದ್ ವೇಳೆ ನೀವು ಕಮಿಷನರ್ ಮುಂದೆ ಹೋಗಿ ಮಾತಾಡಿದ್ರೆ ನಿಮ್ ಮಗ ಕೂಡ ಪೊಲೀಸ್ ಆಫೀಸರ್ ಅಲ್ವಾ, ಅವನ್ ನೋಡ್ಕೋತಾನೆ ಬಿಡಿ ಅಂತ ಹೇಳ್ತಾರೆ. ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ನಿಮ್ ಮಗನ್ನೇ ಕೇವಲವಾಗಿ ನೋಡ್ದಂಗ ಆಗುತ್ತೆ. ಇದ್ರ ಮೇಲೆ ನಿಮ್ಮಿಷ್ಟ ಅತ್ತೆ. ಸಾಕು, ನಿಲ್ಲಿಸ್ತೀರಾ? ಮೇಡಮ್ ಬಂದ್ರು. ಬನ್ನಿ ಮೇಡಮ್, ಪ್ಲೀಸ್ ಕಮ್. ಮೇಡಮ್, ಇವರು ನಮ್ಮಮ್ಮ. ನಮಸ್ಕಾರ. ಅವಳು ಮದ್ವೆ ಆಗಿ 1 ವರ್ಷ ದಾಟಿದ್ರು ನಿನ್ ಹೆಂಡತಿ ಬಗ್ಗೆ ಹೇಳೋದಿಕ್ಕೆ ನಾಚಿಕೆ ಹೋಗಿಲ್ವಾ ಶೌರ್ಯ? ನಮಸ್ಕಾರ ಮೇಡಮ್. ಅವ್ರ ಹಾಗೆ ನೀವು ಕೂತ್ಕೊಳ್ಳಿ. ಪ್ಲೀಸ್ ಕಮ್ ಮೇಡಮ್, ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್. ನಿನ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ ಶೌರ್ಯ. ನೀನೇ ಅವಳನ್ನ ಸೆಲೆಕ್ಟ್ ಮಾಡ್ಕೊಂಡ್ಯೋ ಅವಳೇ ನಿನ್ನನ್ನು ಸೆಲೆಕ್ಟ್ ಮಾಡ್ಕೊಂಡ್ಲೋ? ಅದು ಮೇಡಮ್, ಅದೇನು ಅಂದ್ರೆ ಅವ್ರು ನನ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸ್ ಕೊಡ್ಲೇ ಇಲ್ಲ ಮೇಡಮ್. ನಾನು ನೋಡೋ ಅಷ್ಟರಲ್ಲಿ ನನ್ನ ಕತ್ತಲ್ಲಿ ತಾಳಿ ಇತ್ತು. ಅಷ್ಟೊಂದು ಇಷ್ಟ ಆಗಿರ್ತೀಯ ನಮ್ ಶೌರ್ಯನ್ಗೆ. ತಡ ಮಾಡಿದ್ರೆ ಸಿಗಲ್ವೇನೋ ಅಂತ ಹಾಗೆ ಮಾಡಿರ್ತಾನಷ್ಟೆ ಅಲ್ವಾ ಶೌರ್ಯ? ಇವಳು ಹೇಳ್ಬೇಕು ಅನ್ಕೊಂಡಿದ್ದೆ ಒಂದು, ಇವ್ರು ಅರ್ಥ ಮಾಡ್ಕೊಂಡಿದ್ದೆ ಇನ್ನೊಂದು. ನಿನ್ ಮದ್ವೆಗೆ ಬರೋಣ ಅಂತ ಅನ್ಕೊಂಡಿದ್ವಮ್ಮ. ಅವತ್ತು CM ಅವ್ರ ಮೀಟಿಂಗ್ ಹೋಗ್ಬೇಕಿತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ. 1 ಇಯರ್ ಆದ್ಮೇಲೆ ಈಗ್ಲೇ ಆಗಿದ್ದು. ಎಲ್ಲಿ ಮಗುನ್ ಕೊಡಮ್ಮ. ಮಗು ತುಂಬಾ ಚೆನ್ನಾಗಿದ್ದಾನೆ. ಇವನ್ ಹೆಸರೇನಮ್ಮ? ಇನ್ನೂ ಇಟ್ಟಿಲ್ಲ ಮೇಡಮ್. ಕಂದ ಅಂತ ಮುದ್ದಾಗಿ ಕರೀತಿದ್ದೀನಿ. ನೀನ್ ಹೋಗಿ ಕಾಫಿ ತಗೊಂಡ್ ಬಾ. ಇಲ್ಲಿ ನೋಡಮ್ಮ, ನಿನ್ ಹೆಸರೇನು?
ಧನ್ಯವಾದ. ಕಲ್ಯಾಣಿ